ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ಮಹಾರಾಷ್ಟ್ರ ರಾಜಕಾರಣದಲ್ಲಿ ಇಂದು ಒಂದೇ ಒಂದು ಪ್ರಶ್ನೆ ಎಲ್ಲರನ್ನ ಕೂಡ ಕಾಡ್ತಾ ಇದೆ. ಅಜಿತ್ ಪವಾರ್ ಇಲ್ಲ, ಮುಂದೆ ಏನಾಗುತ್ತೆ? ಸರ್ಕಾರ ಉಳಿಯುತ್ತಾ ಅಥವಾ ಅಧಿಕಾರದ ಲೆಕ್ಕಾಚಾರವೇ ಬದಲಾಗುತ್ತದಾ? ಬಿಜೆಪಿ ಬಳಿ 130 ಶಾಸಕರು ಇದ್ದೂ ಕೂಡ ಯಾಕೆ ಆತಂಕ? ಏಕನಾಥ್ ಶಿಂದೆ ಅವರ 57 ಶಾಸಕರು ಯಾವ ಕ್ಷಣದಲ್ಲಿ ನಿರ್ಧಾರ ಬದಲಾಯಿಸಬಹುದು? ಅಜಿತ್ ಪವಾರ್ ಬಣದ 40 ಶಾಸಕರು ಬಿಜೆಪಿಗೆ ಮರ್ಜ್ ಆಗ್ತಾರಾ ಅಥವಾ ಶರದ್ ಪವಾರ್ ಕೈಗೆ ಮರಳ್ತಾರಾ? ಒಂದು ನಿರ್ಧಾರ, ಒಂದು ತಿರುವು. ಮಹಾರಾಷ್ಟ್ರದಲ್ಲಿ ಸರ್ಕಾರ ಕೂಡ ಪತನ ಆಗಬಹುದು ಅಥವಾ ಬಿಜೆಪಿ ಇನ್ನಷ್ಟು ಬಲಿಷ್ಠ ಕೂಡ ಆಗಬಹುದು. ಈ ಎಲ್ಲ ರಾಜಕೀಯ ಲೆಕ್ಕಾಚಾರಗಳ ಹಿಂದೆ ಇರುವ ನಿಜವಾದ ಆಟ ಆದ್ರೂ ಏನು? ಈ ಸಂಪೂರ್ಣ ಕಥೆಯನ್ನ ನೋಡಿ ನಾವು ವಿವರವಾಗಿ ಹೇಳ್ತಾ ಹೋಗ್ತೀವಿ. ಮಹಾರಾಷ್ಟ್ರ ರಾಜಕಾರಣದಲ್ಲಿ ಅಧಿಕಾರ ಯಾವತ್ತೂ ಸಂಖ್ಯೆಗಳ ಆಟ ಮಾತ್ರ ಅಲ್ಲ, ಅದು ವ್ಯಕ್ತಿಗಳ ಆಟ. ಕೆಲವರು ಸ್ಥಾನದಿಂದ ಶಕ್ತಿಶಾಲಿಗಳಾಗುತ್ತಾರೆ, ಕೆಲವರು ಶಕ್ತಿಯಿಂದಲೇ ಸ್ಥಾನ ನಿರ್ಮಿಸಿಕೊಳ್ತಾರೆ. ಆ ಎರಡನೇ ವರ್ಗಕ್ಕೆ ಸೇರಿದ ನಾಯಕನೇ ಅಜಿತ್ ಪವಾರ್. ಅವರು ಇದ್ದರೆ ಸರ್ಕಾರ ಸ್ಥಿರ, ಅವರು ಕದಲಿದ್ರೆ ರಾಜಕಾರಣ ಅಸ್ಥಿರ. ಒಂದು ವೇಳೆ ಅವರಂತಹ ನಾಯಕ ರಾಜಕೀಯದಿಂದ ಹೊರನಡೆದ್ರೆ ಅಥವಾ ಅಜಿತ್ ಪವಾರ್ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾದ್ರೆ ಅದು ಕೇವಲ ಒಂದು ಪಕ್ಷದ ಸಮಸ್ಯೆಯಲ್ಲ, ಇಡೀ ಮಹಾರಾಷ್ಟ್ರದ ಅಧಿಕಾರ ಸಮೀಕರಣವೇ ಬದಲಾಗುವ ಭೂಕಂಪವಾಗುತ್ತದೆ. ಇಂದಿನ ಮಹಾಯುತಿ ಸರ್ಕಾರ ಬಿಜೆಪಿ, ಶಿಂದೆ ಸೇನೆ, ಎನ್ಸಿಪಿ ಬಣಗಳ ಸಮತೋಲನದ ಮೇಲೆ ನಿಂತಿದೆ. ಆ ಸಮತೋಲನದ ಮಧ್ಯದ ಕೊಂಡಿ ಕತ್ತರಿಸಿದ್ರೆ ಏನಾಗುತ್ತೆ ಎಂಬ ಪ್ರಶ್ನೆಯೇ ಇವತ್ತು ಮಹಾರಾಷ್ಟ್ರ ರಾಜಕಾರಣದ ಹೃದಯದಲ್ಲಿದೆ. ಅಜಿತ್ ಪವಾರ್ ರಾಜಕಾರಣದಲ್ಲಿ ಇದ್ದವರೆಗೂ ಬಿಜೆಪಿ ತನ್ನ 130 ಶಾಸಕರ ಶಕ್ತಿಯನ್ನ ನಿಶ್ಚಿಂತೆಯಿಂದ ಬಳಸಿಕೊಂಡಿತ್ತು. ಶಿಂದೆ ಅವರ 57 ಶಾಸಕರು ಬಂಡಾಯದ ಆಲೋಚನೆಗೂ ಹೋಗಲಿಲ್ಲ ಮತ್ತು ಎನ್ಸಿಪಿಯ 40 ಶಾಸಕರು ಒಂದೇ ಧ್ವನಿಯಲ್ಲಿ ನಿಂತರು. ಆದ್ರೆ ಆ ನಾಯಕತ್ವ ಅಚಾನಕ್ ಕಣ್ಮರೆಯಾದ್ರೆ ಮೊದಲಿಗೆ ಕುಸಿಯುವುದು ವಿಶ್ವಾಸ, ನಂತರ ಕುಸಿಯುವುದು ಸರ್ಕಾರ. 288 ಸದಸ್ಯ ಬಲದ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಮ್ಯಾಜಿಕ್ ನಂಬರ್ 145 ಇದ್ರು ಆ ಸಂಖ್ಯೆಯನ್ನ ಹಿಡಿದುಕೊಳ್ಳುವುದು ಅಷ್ಟೇ ಸುಲಭವಲ್ಲ. ಕಾರಣ ಇಲ್ಲಿ ಪ್ರಶ್ನೆ: ಸರ್ಕಾರ ಬೀಳುತ್ತದ ಅಲ್ಲ, ಯಾರು ಯಾವಾಗ ಕೈ ಬಿಡುತ್ತಾರೆ ಎಂಬುದಾಗಿದೆ. ಈ ಒಂದು ಪ್ರಶ್ನೆಯೇ ಮುಂದಿನ ದಿನಗಳಲ್ಲಿ ಮಹಾರಾಷ್ಟ್ರ ರಾಜಕಾರಣವನ್ನು ಹೊಸ ದಿಕ್ಕಿಗೆ ತಳ್ಳುವ ಶಕ್ತಿ ಹೊಂದಿದೆ. ಮಹಾರಾಷ್ಟ್ರ ರಾಜಕಾರಣದಲ್ಲಿ ಕೆಲವೊಮ್ಮೆ ಒಂದೇ ಒಂದು ಘಟನೆ, ಒಂದೇ ಒಂದು ಸಾವು ಇಡೀ ವ್ಯವಸ್ಥೆಯನ್ನೇ ನಡುಗಿಸಿ ಬಿಡುತ್ತದೆ. ಅಜಿತ್ ಪವಾರ್ ಅವರಂತಹ ಶಕ್ತಿಶಾಲಿ ನಾಯಕ ಇಲ್ಲದಿರುವುದು ಅಥವಾ ಅಕಾಲಿಕ ನಿಧನ ಎಂಬ ಕಲ್ಪನೆಯೇ ಇಂದು ಇಷ್ಟೆಲ್ಲ ಚರ್ಚೆಗಳಿಗೆ ಕಾರಣವಾಗಿರುವುದು ಅದಕ್ಕೆ. ಅವರು ಭ್ರಷ್ಟಾಚಾರದ ಆರೋಪಗಳಿಗೆ ಗುರಿಯಾಗಿದ್ದರು, ಕೋಮುವಾದದ ರಾಜಕೀಯದಲ್ಲಿ ಇದ್ರೂ ಕೂಡ ತಮ್ಮದೇ ಆದ ಐಡೆಂಟಿಟಿಯನ್ನ ಕಳೆದುಕೊಳ್ಳದ ರಾಜಕಾರಣಿ. ಅವರು ಬಿಜೆಪಿ ಜೊತೆ ಇದ್ರು ಬಿಜೆಪಿ ಆಗಿರ್ಲಿಲ್ಲ, ಎನ್ಸಿಪಿಯಲ್ಲಿ ಇದ್ದರೂ ಶರದ್ ಪವಾರ್ ಅವರ ನಕಲು ಆಗಿರ್ಲಿಲ್ಲ. ಅಜಿತ್ ಪವಾರ್ ಎಂದರೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಒಂದು ಬ್ಯಾಲೆನ್ಸಿಂಗ್ ಫ್ಯಾಕ್ಟರ್. ಅವರ ಸುತ್ತಲೇ ಸರ್ಕಾರದ ಸ್ಥಿರತೆ, ಅಸ್ಥಿರತೆ, ಬಣಗಳ ಸಮತೋಲನ ಎಲ್ಲವೂ ತಿರುಗಾಡುತ್ತಿತ್ತು. ಅಜಿತ್ ಪವಾರ್ ಇದ್ದವರೆಗೂ ಮಹಾಯುತಿ ಸರ್ಕಾರ ಒಳಗೊಳಗೆ ಎಷ್ಟು ವಿರೋಧಾಭಾಸಗಳಿಂದ ಕೂಡಿದ್ದರೂ ಹೊರಗೆ ಅದು ಗಟ್ಟಿಯಾಗಿ ಕಾಣಿಸಿಕೊಂಡಿತ್ತು. ಕಾರಣ ಏನೆಂದ್ರೆ ಬಿಜೆಪಿ ಬಳಿ 130 ಶಾಸಕರು ಇದ್ರು, ಏಕನಾಥ್ ಶಿಂದೆ ಅವರ ಶಿವಸೇನೆ ಬಳಿ 57 ಶಾಸಕರು ಇದ್ರು. ಈ ಎರಡರ ನಡುವೆ ಸಮತೋಲನ ಕಾಯ್ದುಕೊಂಡಿದ್ದ ಏಕೈಕ ವ್ಯಕ್ತಿ ಅಜಿತ್ ಪವಾರ್ ಮಾತ್ರ. ಬಿಜೆಪಿ ಮತ್ತು ಶಿಂದೆ ಸೇನೆ ನಡುವಿನ ಅನುಮಾನ, ಅಧಿಕಾರ ಹಂಚಿಕೆ, ನಾಯಕತ್ವದ ಸ್ಪರ್ಧೆ ಇವೆಲ್ಲವನ್ನು ಅವರು ಮೌನವಾಗಿ ತಂತ್ರದಿಂದ ನಿಭಾಯಿಸುತ್ತಿದ್ದರು. ಆ ಕಾರಣಕ್ಕೆ ಅಜಿತ್ ಪವಾರ್ ಇಲ್ಲದ ಮಹಾಯುತಿ ಸರ್ಕಾರ ಒಂದು ದೊಡ್ಡ ಆತಂಕದ ಹಂತಕ್ಕೆ ಪ್ರವೇಶ ಮಾಡುತ್ತದೆ. ಅಜಿತ್ ಪವಾರ್ ನಿಧನದ ನಂತರ ಅಥವಾ ಅವರ ಅಭಾವದಲ್ಲಿ ಮೊದಲ ಪ್ರಶ್ನೆ ಏಳುವುದೇ 40
40 ಎನ್ಸಿಪಿ ಶಾಸಕರ ಭವಿಷ್ಯ ಏನು ಎಂಬುದು. ಈ 40 ಶಾಸಕರು ಒಟ್ಟಾಗಿ ಬಲಿಷ್ಠವಾಗಿ ಕಾಣಿಸಿದ್ರು ನಾಯಕತ್ವದ ವಿಷಯಕ್ಕೆ ಬಂದಾಗ ಅವರು ದಿಕ್ಕಿಲ್ಲದ ಗುಂಪಾಗುವ ಅಪಾಯ ಹೆಚ್ಚು. ಪ್ರಫುಲ್ ಪಟೇಲ್ ಅಥವಾ ಸುನಿಲ್ ತಟ್ಕರೆ ಇವರಲ್ಲಿ ಯಾರಿಗೂ ಅಜಿತ್ ಪವಾರ್ ಅವರಷ್ಟು ಹಿಡಿತ, ಭಯ, ಪ್ರಭಾವ ಇಲ್ಲ. ಶಾಸಕರನ್ನು ಒಟ್ಟಿಗೆ ಹಿಡಿದುಕೊಂಡು ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಇವರಲ್ಲಿ ಕಾಣುವುದಿಲ್ಲ. ಇದರ ಅರ್ಥ ಈ 40 ಶಾಸಕರು ರಾಜಕೀಯವಾಗಿ ಶಿಫ್ಟ್ ಆಗಬಹುದಾದ ಮತಗಳಾಗಿ ಪರಿಣಮಿಸುವ ಸಾಧ್ಯತೆ ಬಹಳ ಜಾಸ್ತಿ. ಇದೇ ಹಂತದಲ್ಲಿ ಬಿಜೆಪಿ ಹೊಸ ಪ್ರಯೋಗಗಳ ಬಗ್ಗೆ ಯೋಚಿಸಬಹುದು. ಅಜಿತ್ ಪವಾರ್ ಅವರ ಪತ್ನಿ ಸುನೇತ್ರಾ ಪವಾರ್ ಅಥವಾ ಅವರ ಮಗ ಪಾರ್ಥ ಪವಾರ್ ಅವರನ್ನು ಕೂಡ ಮುಂದಿಟ್ಟುಕೊಂಡು ಕುಟುಂಬದ ರಾಜಕಾರಣದ ಮೂಲಕ ಎನ್ಸಿಪಿ ಬಣವನ್ನು ತನ್ನತ್ತ ಸೆಳೆಯುವ ತಂತ್ರವನ್ನು ಬಿಜೆಪಿ ಬಳಸಬಹುದು ಎಂಬ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಸಹಜವಾಗಿ ಆರಂಭವಾಗುತ್ತವೆ. ಸುನೇತ್ರಾ ಪವಾರ್ ರಾಜ್ಯಸಭಾ ಸದಸ್ಯೆಯಾಗಿದ್ದು, ಪಾರ್ಥ ಪವಾರ್ ಯುವ ಮುಖವಾಗಿರುವುದರಿಂದ ಇವರನ್ನು ಬಳಸಿಕೊಂಡು ಸಾಫ್ಟ್ ಲೀಡರ್ಶಿಪ್ ಮೂಲಕ ಇಡೀ ಬಣವನ್ನು ಬಿಜೆಪಿ ಮರ್ಜ್ ಮಾಡಿಕೊಳ್ಳಬಹುದು ಎಂಬ ಲೆಕ್ಕಾಚಾರವು ತಪ್ಪಲ್ಲ. ಒಂದು ವೇಳೆ ಇದು ನಡೆದ್ರೆ ಬಿಜೆಪಿ ಸಂಖ್ಯಾಬಲ 170ಕ್ಕಿಂತ ಮೇಲೂ ಹೋಗುತ್ತದೆ ಮತ್ತು ಮಹಾರಾಷ್ಟ್ರ ರಾಜಕಾರಣದಲ್ಲಿ ಅವರನ್ನು ಮುಟ್ಟೋದು ಕೂಡ ಅಸಾಧ್ಯವಾಗಬಹುದು. ಆದ್ರೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಶರದ್ ಪವಾರ್ ಎಂಬ ಹೆಸರು ಈವರೆಗೂ ಯಾವುದನ್ನು ನಿಶ್ಚಿತ ಎಂದು ಹೇಳಲು ಸಾಧ್ಯವಿಲ್ಲ. ಒಡೆದ ಪಕ್ಷಗಳನ್ನು ಮತ್ತೆ ಒಗ್ಗೂಡಿಸುವಲ್ಲಿ, ಕುಟುಂಬ ರಾಜಕಾರಣವನ್ನು ತಂತ್ರವಾಗಿ ಬಳಸುವಲ್ಲಿ ಶರದ್ ಅವರಿಗೆ ಸಾಟಿಯೇ ಇಲ್ಲ. ಸುನೇತ್ರಾ ಆಗಲಿ ಪಾರ್ಥ ಪವಾರ್ ಆಗಲಿ ಇನ್ನು ಸಂಪೂರ್ಣವಾಗಿ ಶರದ್ ಪವಾರ್ ಅವರ ಪ್ರಭಾವದಿಂದ ಹೊರಬಂದಿದ್ದಾರೆ ಎನ್ನಲು ಸಾಧ್ಯವಿಲ್ಲ. ಅಜಿತ್ ಇಲ್ಲದ ಪರಿಸ್ಥಿತಿಯಲ್ಲಿ ಶರದ್ ಪವಾರ್ ತಮ್ಮ ಎಲ್ಲ ಹಳೆಯ ಸಂಪರ್ಕಗಳು, ಭಾವನಾತ್ಮಕ ಬಾಂಧವ್ಯಗಳು ಮತ್ತು ರಾಜಕೀಯ ತಂತ್ರಗಳನ್ನ ಬಳಸಿಕೊಂಡು ಅಜಿತ್ ಪವಾರ್ ಬಣವನ್ನು ಮತ್ತೆ ಮೂಲ ಎನ್ಸಿಪಿಗೆ ತರುವ ಸಾಧ್ಯತೆಯನ್ನು ತಳ್ಳಿ ಹಾಕಲಾಗದು. ಈಗ ಸಂಖ್ಯಾಬಲದ ಲೆಕ್ಕಾಚಾರ ನೋಡಿದ್ರೆ ಮಹಾರಾಷ್ಟ್ರ ವಿಧಾನಸಭೆಯ 288 ಸ್ಥಾನಗಳಲ್ಲಿ ಮ್ಯಾಜಿಕ್ ನಂಬರ್ 145, ಬಿಜೆಪಿ ಬಳಿ 130, ಶಿಂದೆ ಸೇನೆ ಬಳಿ 57 ಇದ್ರೆ ಸರ್ಕಾರ ತಾತ್ಕಾಲಿಕವಾಗಿ ಸುರಕ್ಷಿತವಾಗಿ ಕಾಣಿಸುತ್ತದೆ. ಆದ್ರೆ ಈ ಸುರಕ್ಷತೆ ಸಂಪೂರ್ಣವಾಗಿ ಶಿಂದೆ ಮತ್ತು ಬಿಜೆಪಿ ನಡುವಿನ ನಂಬಿಕೆಗೆ ಅವಲಂಬಿತವಾಗಿದೆ. ಅಜಿತ್ ಪವಾರ್ ಇಲ್ಲದಾಗ ಈ ನಂಬಿಕೆ ಎಷ್ಟು ದಿನ ಉಳಿಯುತ್ತದೆ ಎಂಬುದೇ ದೊಡ್ಡ ಪ್ರಶ್ನೆ. ಶಿಂದೆ ಸೇನೆ ಯಾವಾಗ ಬೇಕಾದ್ರೂ ನಿರ್ಧಾರ ಬದಲಾಯಿಸುವ ಶಕ್ತಿ ಹೊಂದಿದೆ ಎಂಬುದು ಅವರ ಹಿಂದಿನ ರಾಜಕೀಯ ನಡೆಗಳಿಂದಲೇ ಸಾಬೀತಾಗಿದೆ. ಮಹಾ ವಿಕಾಸ್ ಅಘಾಡಿಯ ದೃಷ್ಟಿಯಿಂದ ನೋಡಿದ್ರೆ ಅಜಿತ್ ಪವಾರ್ ಅಭಾವವು ದೊಡ್ಡ ಅವಕಾಶವೂ ಹೌದು, ದೊಡ್ಡ ಸವಾಲು ಹೌದು. ಕಾಂಗ್ರೆಸ್, ಉದ್ಧವ್ ಠಾಕ್ರೆ, ಶಿವಸೇನೆ ಮತ್ತು ಶರದ್ ಪವಾರ್ ಅವರ ಎನ್ಸಿಪಿ ಸೇರಿಕೊಂಡರೂ ಸಂಖ್ಯಾಬಲ ಇನ್ನೂ ಸಾಲದು. ಆದ್ರೆ ಅಜಿತ್ ಪವಾರ್ ಬಣದ 40 ಶಾಸಕರು ಮತ್ತು ಇನ್ನು ಕೆಲವು ಸಣ್ಣ ಪಕ್ಷಗಳ ಬೆಂಬಲ ದೊರೆತರೆ ರಾಜಕೀಯವಾಗಿ ಸರ್ಕಾರದ ಮೇಲೆ ನಿರಂತರ ಒತ್ತಡ ನಿರ್ಮಾಣ ಮಾಡಬಹುದು. ಸರ್ಕಾರ ತಕ್ಷಣ ಬೀಳದಿದ್ರೂ ಅಸ್ಥಿರತೆ ಹೆಚ್ಚಾಗುತ್ತದೆ ಮತ್ತು ಅದು ಚುನಾವಣಾ ರಾಜಕಾರಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಇನ್ನೊಂದು ಮಹತ್ವದ ಅಂಶ ಎಂದ್ರೆ ಅಜಿತ್ ಪವಾರ್ ಅವರ ಸಾವು ಸಂಶಯಾಸ್ಪದ ಎಂದು ಕೆಲ ನಾಯಕರು ಹೇಳುವಂತಹ ಪರಿಸ್ಥಿತಿ ನಿರ್ಮಾಣವಾದ್ರೆ ಅದು ಕೇವಲ ಭಾವನಾತ್ಮಕ ಚರ್ಚೆಯಲ್ಲ. ರಾಜಕೀಯವಾಗಿ ಸರ್ಕಾರಕ್ಕೆ ತಲೆನೋವಾಗುತ್ತದೆ. ಭದ್ರತೆ, ರಾಜಕೀಯ ದ್ವೇಷ, ಒಳ ರಾಜಕೀಯ ಎಂಬ ವಿಷಯಗಳು ಮುನ್ನೆಲೆಗೆ ಬರುತ್ತವೆ. ಇಂತಹ ವಾತಾವರಣದಲ್ಲಿ ಏಕನಾಥ್ ಶಿಂದೆ ಸೇರಿದಂತೆ ಇತರ ನಾಯಕರು ಕೂಡ ಹೆಚ್ಚು ಎಚ್ಚರಿಕೆಯ ಹೆಜ್ಜೆ ಇಡುವುದು ಸಹಜ. ದೀರ್ಘಾವಧಿಯಲ್ಲಿ ನೋಡಿದ್ರೆ ಅಜಿತ್ ಪವಾರ್ ಇಲ್ಲದ ಮಹಾಯುತಿ ಸರ್ಕಾರವನ್ನು ನಿಭಾಯಿಸುವುದು ದೇವೇಂದ್ರ ಫಡ್ನವೀಸ್ ಅವರಿಗೆ ಸುಲಭದ ಕೆಲಸ ಅಲ್ಲ. 3 ಬಣಗಳ ಅಹಂಕಾರ, ಅಧಿಕಾರದ ಆಸೆ, ನಾಯಕತ್ವದ ಪೈಪೋಟಿ ಇವೆಲ್ಲವನ್ನು ಒಟ್ಟಿಗೆ ಹಿಡಿದುಕೊಂಡು ಸಾಗಿಸುವುದು ರಾಜಕೀಯವಾಗಿ ಕಷ್ಟಕರ. ಅಜಿತ್ ಪವಾರ್ ಎಂಬ ಶಾಕ್ ಅಬ್ಸರ್ವರ್ ಇಲ್ಲದ ಕಾರು ಯಾವಾಗ ಬೇಕಾದರೂ ಹಳ್ಳಕ್ಕೆ ಬೀಳಬಹುದು ಎಂಬ ಭಾವನೆ ಮಹಾಯುತಿಯೊಳಗೆ ಮೂಡಲು ಆರಂಭಿಸುತ್ತದೆ. ಒಟ್ಟಾರೆ ಹೇಳಬೇಕೆಂದ್ರೆ ಅಜಿತ್ ಪವಾರ್ ಅಭಾವವು ಮಹಾರಾಷ್ಟ್ರ ರಾಜಕಾರಣದಲ್ಲಿ ಕೇವಲ ಒಂದು ಸ್ಥಾನ ಖಾಲಿಯಾಗುವುದು ಅಲ್ಲ, ಅದು ಒಂದು ಸಂಪೂರ್ಣ ವ್ಯವಸ್ಥೆಯ ಸಮತೋಲನ ಕಳೆದುಕೊಳ್ಳುವ ಪರಿಸ್ಥಿತಿ.
ಬಿಜೆಪಿ ಇದನ್ನು ತನ್ನ ಶಕ್ತಿಯನ್ನ ವಿಸ್ತರಿಸಿಕೊಳ್ಳಲು ಬಳಸಿಕೊಳ್ಳಬಹುದಾದರೆ ಶರದ್ ಪವಾರ್ ಇದನ್ನು ರಾಜಕೀಯ ಪುನರ್ಜನ್ಮಕ್ಕೆ ಅವಕಾಶವಾಗಿ ಬಳಸಿಕೊಳ್ಳಬಹುದು. ಯಾವ ದಿಕ್ಕಿಗೆ ಮಹಾರಾಷ್ಟ್ರ ತಿರುಗುತ್ತದೆ ಎಂಬುದು ತಕ್ಷಣ ನಿರ್ಧಾರವಾಗುವುದಿಲ್ಲ. ಆದ್ರೆ ಒಂದಂತೂ ನಿಶ್ಚಿತ, ಅಜಿತ್ ಪವಾರ್ ಇಲ್ಲದ ರಾಜಕಾರಣ ಮಹಾರಾಷ್ಟ್ರಕ್ಕೆ ಹೊಸ ಅಸ್ಥಿರ ಯುಗವನ್ನು ತೆಗೆದುಕೊಳ್ಳುತ್ತದೆ. ಒಟ್ಟಾರೆ ನೋಡಿದ್ರೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಅಜಿತ್ ಎಂಬ ಹೆಸರು ಕೇವಲ ಒಂದು ವ್ಯಕ್ತಿ ಅಲ್ಲ, ಅದು ಒಂದು ಸಮತೋಲನ. ಆ ಸಮತೋಲನ ಕದಡಿದ್ರೆ ಸರ್ಕಾರ ಉಳಿಯುತ್ತದ ಎಂಬ ಪ್ರಶ್ನೆಯಷ್ಟೇ ಅಲ್ಲ, ಯಾರು ಮುಂದಿನ ರಾಜಕೀಯ ಆಟದ ನಿರ್ದೇಶಕರು ಎಂಬ ಪ್ರಶ್ನೆ ಎದುರಾಗುತ್ತದೆ. ಬಿಜೆಪಿ ಅವಕಾಶವನ್ನ ಶಕ್ತಿಯಾಗಿ ಬಳಸಿ ಸಂಪೂರ್ಣ ಅಧಿಕಾರ ತನ್ನ ಕೈಗೆ ತೆಗೆದುಕೊಳ್ಳುತ್ತದ? ಶರದ್ ಪವಾರ್ ಮತ್ತೊಮ್ಮೆ ರಾಜಕೀಯ ಚಾಣಕ್ಯತನನ ತೋರಿಸಿ ಆಟವನ್ನೇ ತಿರುಗಿಸ್ತಾರ, ಅಥವಾ ಏಕನಾಥ್ ಶಿಂದೆ ತಮ್ಮ ನಿರ್ಧಾರದಿಂದ ರಾಜಕಾರಣಕ್ಕೆ ಹೊಸ ತಿರುವು ಕೊಡ್ತಾರ? ಉತ್ತರಗಳು ಕೂಡ ಇನ್ನ ಸ್ಪಷ್ಟ ಆಗಿಲ್ಲ. ಆದ್ರೆ ಒಂದಂತೂ ನಿಶ್ಚಿತ, ಮಹಾರಾಷ್ಟ್ರದಲ್ಲಿ ಮುಂದಿನ ರಾಜಕೀಯ ಅಧ್ಯಾಯ ಬರೆಯಲ್ಪಡುತ್ತಿದೆ ಮತ್ತು ಅದರ ಮೊದಲ ಸಾಲು ಈಗಾಗಲೇ ಬರೆಯಲಾಗಿದೆ. ಈ ಕಥೆಯ ಮುಂದಿನ ತಿರುವು ಏನು ಎನ್ನುವುದನ್ನ ಕಾಲವೇ ನಿರ್ಧಾರ ಮಾಡಬೇಕಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.